ನಿಮ್ಮ ಹೆಸರು ಹೇಳಿ. ಸುಹಾಸ್ ಅಂತ. ಹಾಂ, ಸುಹಾಸ್. ಯಾವ ಊರಿದು? ಮಲ್ಲೂರು ಮೈಸಂದ್ರ ಹೋಬಳಿ, ತುರುವೇಕೆರೆ ತಾಲೂಕು, ತುಮಕೂರು ಡಿಸ್ಟಿಕ್ಕು. ಮೈಸಂದ್ರ ಎಷ್ಟು ದೂರ ಆಗುತ್ತೆ? ಇಲ್ಲಿಂದ ಒಂದು 12 ಕಿಲೋಮೀಟ್ರ್ ಆಗುತ್ತೆ. ನಿಮ್ಮ ತಂದೆಯವ್ರ ಹೆಸರು? ಗಂಗಾಧರ ಅಂತ. ಸರ್, ಇದು ಬಸ್ತಿಯವರಿ ಮಗ ವಿಕ್ರಮ್ ಅನ್ನೋದು. ಹಾಂ, ವಿಕ್ರಮ್ ಅಂತ. ಸರ್, ಇದು ಕುಮಾರಣ್ಣವ್ರ ಹತ್ರ ಇತ್ತು. ಇದು ಕೇರ್ಪೇಟೆ, ಹತ್ರ. ಹೊಸಮಾವಿನಕೆರೆ. ಹಾಂ, ಹೊಸಮಾವಿನಕೆರೆ ಹತ್ರ ಇತ್ತು. ನೀವು ತಂದೆ ಎಷ್ಟು ದಿನ ಆಯಿತು? ನಾವು ತಗೊಂಬಂದು 2 ತಿಂಗಳಾಯ್ತು. ಎಷ್ಟಾಗಿತ್ತು ಸರ್? ಸರ್, ನಮಗೆ 3 ಚಿಲ್ಲರೆ ಆಗಿತ್ತು. ಸರ್, ಇದು ಸ್ವಲ್ಪ ಇದ್ರ ಕತೆ ಹೇಳಿ. ಫಸ್ಟು ವೆಂಕಟೇಶ್ ಅವರು, ಬಸ್ತಿ ವೆಂಕಟೇಶ್ ಅವ್ರ ಮನೆಗೆ ಹುಟ್ಟಿದ್ದು. ವೆಂಕಟೇಶ್ ಅವ್ರ ಮನೇಲಿ ಹುಟ್ಟಿತ್ತು. ಹೊಸಕರ ಕೃಷ್ಣಪ್ಪ ಅವ್ರು ತಗೊಂಡು ಹೋಗಿದ್ರು. ಕೃಷ್ಣಪ್ಪ ಅವ್ರ ಹತ್ರ ಒಂದು 4 ತಿಂಗಳು ಇತ್ತು. ಇಲ್ಲಿ ಅದೇ ನಾಗರಬಾವಿ ಕೃಷ್ಣಪ್ಪ ಅವರು. ನಾಗರಬಾವಿ ಕೃಷ್ಣಪ್ಪ ಅವ್ರ ಹತ್ರ. ನಾವು ಇಲ್ಲಿ ಯಾರೋ ನಮ್ಮ ಸ್ನೇಹಿತರು ಒಬ್ರು ಅಲ್ಲಿ ಕರ ಐತೆ, ಒಂದು ಚೆನ್ನಾಗೈತೆ ಬೆಂಗಳೂರಲ್ಲಿ, ನೋಡಿ ತಗೊಳ್ಳೋದಾದ್ರೆ ಅಂತ ಅಂದ್ರು. ನಾನು ಇರ್ಲಿ, ನಮ್ಮಪ್ಪ ಬೇಡ, ಸುಮ್ಮನೆ ಯಾಕೆ ದೊಡ್ಡ ದುಡ್ಡು ಅಂತ ಅನ್ನೋರು. ನಾನು ಇರ್ಲಿ ನೋಡೋಣ ಅಂದ್ಬಿಟ್ಟು ಹೋಗಿದ್ದು. ನಾನು ನಮ್ಮಪ್ಪ ಹೋಗಿ ನೋಡಿ ಅಲ್ಲೇ 83,000ಕ್ಕೆ ಹೊಸ ಕರ ತಗೊಂಡು ಅವ್ರ ಹತ್ರನೇ. 83ಕ್ಕೆ ಹೊಸ ಕರ? ಅವತ್ತೇ 83,000. ಇವಾಗ ಒಂದು 3 ವರ್ಷದಿಂದ. 4 ವರ್ಷ ಆಗುತ್ತೆ ಇದು ಬಂದ್ರೆ, ಸಿದ್ಧಗಂಗೆ ಜಾತ್ರೆ ಬಂದ್ರೆ 4 ವರ್ಷ ಆಗುತ್ತೆ. 4 ವರ್ಷದಿಂದ ತಗೊಂಡಿದ್ದು ಅವಾಗ. ಮತ್ತೆ ನಾವು 2 ಪಾರ್ಟಿವರೆಗೂ ಸಾಕಿದ್ದು. ಸಾಕಿ ಕುಮಾರಣ್ಣವ್ರಿಗೆ 1,10,000ಕ್ಕೆ ಕೊಟ್ಟಿದ್ದು. ನೀವು ಡೈರೆಕ್ಟ್ ಕುಮಾರಣ್ಣವ್ರು ಕೊಟ್ಟಿದ್ರಿ? ಕುಮಾರಣ್ಣವ್ರಿಗೆ ಕೊಟ್ಟಿದ್ದು. ಅವ್ರ ಮನೆಗೆ ಹೋಗಿ ಅಲ್ಲೊಂದು 3 ವರ್ಷ ಇತ್ತು. ಇಲ್ಲಿ ದೊಡ್ಡ ಜಡ್ಕುದ್ 3 ತಣ ಅಂತವ್ರೆ, ಅವರು ಕೊಡ್ಸಿದ್ರು ಅವ್ರಿಗೆ. ಓ, 3 ತಣ್ಣವ್ರು ಕೊಡ್ಸಿದ್ದಾ? ಕೊಡ್ಸಿದ್ರು. ಅದೇ ಬೆಳ್ಳೂರು ಕ್ರಾಸ್ ಹತ್ರ? ಬೆಳ್ಳೂರು ಕ್ರಾಸ್ ಹತ್ರ. ಅವ್ರು ಕೊಡ್ಸಿದ್ದಾ? ಅವರೇ ಕೊಡ್ಸಿದ್ರು. ಅವ್ರ ಮನೆಯಿಂದ ತಿರ್ಗಿ ವಾಪಸ್ ನಿಮ್ಮ ಮನೆಗೆ ಬಂತು? ಮತ್ತೆ ನಾವೇ ತಗೊಂಡ್, ನಿಮ್ಮ ಮನೆಯಿಂದ ಹೋಗಿ ಅವ್ರ ಮನೆಯಿಂದ ತಿರ್ಗಿ ನಿಮ್ಮ ಮನೆಗೆ ಬಂತು? ನಾವೇ ತಗೊಂಡ್. ಇದ್ರ ಮಗ ಒಂದಿತ್ತು. ಇದ್ರ ಮಗನ ಅಲ್ಲೇ KR ನಗರದ ಹತ್ರ ಹೆಬ್ಬಾಳು ಗಣೇಶಣ್ಣ ಅಂತ, ಅವರು ಓರಿ ಕೊಟ್ಟವ್ರು. ಅವ್ರು ನೈಟು ಒಂದು 8:30 ಬಂದಿದ್ರು. ನಾವು ಕೊಡಲ್ಲ ಅಂದ್ರು. ಇಲ್ಲ, ನಾವು ಕೊಡ್ಲೇಬೇಕು ಕರವ, ನಾವು ಸಾಕ್ತಿವಿ, ಒಂದ್ ಹೆಸರು ಕಳ್ಳಿ ಕೊಡಿ ನಿಮ್ಮೊಂದು ಅಂತ ಅವ್ರಿಗೆ ನಾವು 1.25 ಕೊಟ್ಟಿದ್ದು. ಆಮೇಲೆ ಅದಾದ್ಮೇಲೆ ಇನ್ನೊಂದ್ ಕರ ಇತ್ತು, ಅದನ್ನ 1.55ಗೆ ಪುಟ್ರಾಜಣ್ಣ ಅಂತ ಕೊಟ್ಟವು. ಇದ್ರ ಕರನೇ? ಇಲ್ಲ, ಇನ್ನೊಂದ್ ಬೇರೆ, ಅದು ಗಜಾವರಿಗೆ ಹುಟ್ಟಿದ್ದು. ಗಜಾವರಿಗೆ ನಿಮ್ಮ ಮನೆಗಿತ್ತ? ನಮ್ಮ ಮನೆಗೆ ಇತ್ತು. ಅಂದ್ರೆ ನೀವು ಕರುಗಳು ತಂದು ಸಾಕಿ ಕೊಡ್ತಿರ್ತೀರಾ? ಕೊಡ್ತೀವಿ. ನೀವೇನು ಹಸು ಮೇಲೆ ಬಿಡ್ತಾ ಇರಲಿಲ್ಲ? ಹಸಿ ಮೇಲೆ ಬಿಡ್ತಾ ಇರಲಿಲ್ಲ. ಇದೇ ಫಸ್ಟ್ ಬಿಡ್ತಾ ಇರೋದು? ಹಸಿ ಕಟ್ಟಿರೋದು. ಕ್ರಾಸಿಂಗ್ ಬಿಡೋಣ ಅಂತ, ಒಳ್ಳೊಳ್ಳೆ ಕರುಗಳು ಹುಟ್ಲಿ ಅಂತ. ಅವನ್ನ ಮಾರಾದ್ಮೇಲೆ ನಾವು ಬೇರೆ ಕಡೆ ಎಲ್ಲ, ತಮಿಳ್ನಾಡು, ಕನಕಪುರ, ರಾಮನಗರ, ಬಿಡದಿ, ಚನ್ನಪಟ್ಟಣ, ಮಾಗಡಿ ಎಲ್ಲ ಸುತ್ತು ನೋಡ್ದು. ಎಲ್ಲೂ ನಮ್ಗೆ ಯಾವ ಕರ ಆಗ್ಲಿಲ್ಲ. ಮತ್ತೆ ಒಳ್ಳೆ ಓರಿನೂ ಇರ್ಲಿಲ್ಲ. ಓರಿ ಚೆನ್ನಾಗಿದ್ರು, ಕಾಲ್ ಚೆನ್ನಾಗಿರ್ಲಿಲ್ಲ, ಸೊಂಟ ಚೆನ್ನಾಗಿರಲ್ಲ, ಇಲ್ಲ ಮಕ್ಕದ ರಾಪ್ ಚೆನ್ನಾಗಿರಲ್ಲ, ಆ ಥರಕ್ಕೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಮತ್ತೆ ತಮಿಳ್ನಾಡೆಲ್ಲ ಸುತ್ತಕೊಂಡು, ಮತ್ತೆ ನಾವು ಇದೇ ಓರಿ ಮೇಲೆ ಕ್ರೇಜ್ ಜಾಸ್ತಿ ಇತ್ತು. ಅವ್ರು ಕೊಡಲ್ಲ ಅಂತಿದ್ರು. ನಾವು ಇರ್ಲಿ ಅಂತ ನಾವು ಇದನ್ನೇ ಹಿಡ್ಕೊಂಡ್ಬಂದು. ಎಷ್ಟು ಹಸು ಮೇಲೆ ಬಿಟ್ಟಿರ್ತೀರಾ? 30 ಹಸು ಆಗಿದೆ ಸರ್, 2 ತಿಂಗಳಿಗೆ. ಇಲ್ಲಿ ನಾವು ಮುಂಚೆಯಿಂದ ಓರಿ ಕಟ್ತಾ ಇರ್ಲಿಲ್ಲ, ಇವಾಗಲೇ ಕಟ್ಟಿರೋದು. ಮತ್ತೆ ಯಾರಿಗೂ ಗೊತ್ತಿಲ್ಲ ಜನಕ್ಕೆ ಸ್ವಲ್ಪ. ಆಮೇಲೆ ಈ ಮಾಗಡಿ, ಕನಕಪುರ ಸುತ್ತಷ್ಟು ಕ್ರೇಜ್ ಇಲ್ಲ ಜನಕ್ಕೆ. ಈಗಲೂ 2 ಬಂದು, ಇವತ್ತೆರಡು ಬಂದಿದ್ವಾ? ಅದೇ ಈ ಸುತ್ತಮುತ್ತಲವ, ದೂರದವ? ಇಲ್ಲ, ದೂರದಿಂದ. ಯಡಿಯೂರ ಹತ್ರದ್ದು ತರ್ಮಕೋಟೆ ಅಂತ, ಅಲ್ಲಿದೊಂದು, ಇಲ್ಲಿ ಶೆಟ್ಟಹಳ್ಳಿ ಅಂತ. ಅಂದ್ರೆ ಈ ಹತ್ರನೇ, ಈ ಹೋಬಳಿ ಇದೇನೆ? ಕೈ ತಿಂಡಿ ಏನು ಕೊಡ್ತಾ ಇದ್ದೀರಾ? ಕೈ ತಿಂಡಿ ಮಾಮೂಲಿ ಎಲ್ಲ ರೈತರು ಬೆಳೆ ಅಂತದೇ ಕೊಡೋದು. ನಾವು ಬೇರೆ ಇಲ್ಲದೆಲ್ಲ ಹೇಳಕ್ಕಾಗಲ್ಲ. ಅಲ್ಲ, ಅದೇ ಇರೋದು ಏನು ಅಂತ. ಅಲ್ಲ, ಈ ದೊಡ್ಡೋರಿ ಕಟ್ಟ ಮೇಲೆ ಏನಾದರೂ ಕಾಳು ಸ್ಪೆಷಲ್ ಇರ್ತಾವಲ್ಲ? ಸ್ವಲ್ಪ ಸ್ಪೆಷಲ್ ಅಂದ್ರೆ ಹಾಲು, ಮೊಟ್ಟೆ, ಕಾಳು, ಆ ಥರ ಏನಾದರೂ? ಹಾಲು ಏನು ಕೊಡ್ತಿಲ್ಲ, ಮೊಟ್ಟೆ ಏನು ಕೊಡ್ತಾರ. ಮೊಟ್ಟೆ ಕೊಡೋಕೇನು ಕರಲ್ಲ, ಅದು ಹಾಲೆ ಕಡೆಯಲ್ದು ಇವಾಗ. ಓರಿ ಚೆನ್ನಾಗಿ ಐತೆ. ಮೊಟ್ಟೆ ಏನು ಬೇಡ. ಮೊಟ್ಟೆ ಕೊಟ್ರೆ ಸ್ವಲ್ಪ ಕರುಗಳು ಹುಟ್ಬೇಕಾದ್ರೆ ಸ್ವಲ್ಪ ಕೆಂದು ಬಣ್ಣ ಬರ್ತವೆ. ಅಲ್ಲಲ್ಲ, ಅದು ಎಣ್ಣೆ ಹಾಕಿದ್ರೆ ಅನ್ಸುತ್ತೆ. ಏನದು ಎಳ್ಳೆಣ್ಣೆನ ಏನೋ ಅಂತಾರೆ? ಇಲ್ಲ ಸರ್, ಓರಿ ಮೊಟ್ಟೆ ತಿಂದ್ಬಿಟ್ರೆ ಫುಲ್ ಒಂಥರ ಕಲರ್ ಬಂದ್ರು ಚೇಂಜ್ ಆಗ್ತವೆ. ಇಲ್ಲ, ಮೊಟ್ಟೆ ಹಾಕೋದಕ್ಕೆ ಕಲರ್ ಇದಾಗಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಹುಳ್ಳಿಕಾಳು ಬೂಸ, ಅದೇ ಮೇನ್ ಹುಳ್ಳಿಕಾಳು. ಹುಳ್ಳಿಕಾಳು ಬಿಟ್ರೆ ನಾವು ಹೋದ್ಸಲ ಆಚೆ ಸಲ 20 ಕ್ವಿಂಟಲ್ ಬೆಳೆದಿದ್ದು. ಅವು ನಾವು 2 ಕರು ಕೊಡ್ತಿದ್ದೋ. ಇವಾಗ ಮತ್ತೆ ಇದಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಇವಾಗ ಮನೇಲಿ ಇದೊಂದು ಹಸು ಅಲ್ಲ, ಇದೊಂದು ಓರಿ, ಒಂದು ಹಸು, 2 ಇರೋದು? ಇದೊಂದು ಓರಿ. ಕರು ಕೊಟ್ಟಿದ್ದು, ಅಮ್ಮ ಇತ್ತು, ಅದನ್ನ ಕೊಟ್ಬಿಟ್ಟು.
ಸಾಧುವಾಗಿದೆಯಾ ಸ್ವಲ್ಪ ಗಲಾಟೆನಾ? ಅಲ್ಲಿ ಸಾಧವಾಗಿತ್ತು ಸಹ ಇಲ್ಲೊಂದು ಸ್ವಲ್ಪ ಗಲಾಟೆ. ಹಾಂ ಹಾಂ ಇಲ್ಲಿ ಸ್ವಲ್ಪ ಹೊಸ ಜಾಸ್ತಿ ಗಲಾಟೆ ಮಾಡಿದೆ. ಗಲಾಟೆ ಅಂದ್ರೆ ಅಂತ ಗಲಾಟೆ ಏನಿಲ್ಲ, ಇಲ್ಲ ಸಾಧು ಇರುತ್ತೆ. ಹಾಂ ಹಾಂ ಅಂದ್ರೆ ಅಲ್ಲ ನೀವು ಯಾವತ್ತೂ ಹಸು ಮೇಲೆ ಬಿಟ್ಟಿರ್ಲಿಲ್ವಲ್ಲ, ನಿಮ್ಗೆ ರೂಢಿ ಹೆಂಗೆ ರೂಢಿ ಮಾಡ್ಕೊಂಡ್ರ ಯಾವ ಥರ ಅನುಭವ? ನಮ್ಮಲ್ಲೇ ಇತ್ತಲ್ಲ ಇದು, ಹಾಂ ಅದು ನಮ್ಮ ಮನೆ ಅಂತಲೇ ಬರ್ತದೆ. ಹಾಂ ಹಾಂ ಅಲ್ಲಿಂದ ಬಂದ್ಮೇಲೆ ನೈಟು ಒಂದು 10:30 11 ಗಂಟೆ ಇತ್ತು. ನಮ್ಮ ಮನೆ ಹಿಂದೆ ಟೆಂಪೋ ಹಾಕಿ ಹಾಂ ಅದು ಇಳಿಸ್ತಿದ್ದಂಗೆ ಅದೇ ನಾವು ಹಗ್ಗನೇ ಇಟ್ಕೊಂಡಿರಲಿಲ್ಲ ಬಿಗಿಯಾಗಿ, ಹಾಂ ಸುಮ್ಮನೆ ಲೂಸ್ ಬಿಟ್ಟಿದ್ದು. ಅದೇ ಸೀದಾ ಬಂದು ಮನೆ ಒಳಗೆ ಹೊಂಡೋಯ್ತು ಅದು. ಹಾಂ 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 ಅದು ಇವಾಗ್ಲೂ ಅದು ಸಣ್ಣ ಕರಿನಲ್ಲಿ ಮುಂಚೆ ಅಲ್ಲಿ ಜಗತಿ ಹತ್ರ ಕಾಲ್ ಹಾಕೊಂಡು ನಿಂತ್ಕೊಳ್ಳೋದು ಮೇಲೆ ಕೆತ್ತಿ, ಈಗಲೂ ಹಂಗೆ ನಿಂತ್ಕೊಳ್ಳೋದು. ಹಾಂ ಹಾಂ ಅದ ಸುಮ್ಮನೆ ನಮಗೆಲ್ಲ ಚೆನ್ನಾಗಿ ಪರಿಚಯ ಆಯ್ತು. ಅದೇ ತುಂಬ ಮನೆಗೆ ಚೇಂಜ್ ಆಗಿಲ್ಲ ಅದು, ಕುಮಾರಣ್ಣ ಮನೆಯಿಂದ ಸೀದಾ ನಮ್ಮ ಮನೆ ಅಷ್ಟೇ, ಎರಡೇ ಮನೆ. ಇಲ್ಲೇ ಇನ್ನೇನು ಕೊಡೋದಿಲ್ಲ ಇದು ಇಲ್ಲೇ? ಇಲ್ಲ ಕೊಡಲ್ಲ, ನಾವು ಅದ್ರ ಅಪ್ಪನ ಹೆಸರು ಉಳಿಸ್ಬೇಕು ಅಂತ ತಗೊಂಡ್ಬಂದಿದ್ವಿ. ಹಾಂ ಹಾಂ ಆಯಿತು ಸರ್, ಧನ್ಯವಾದಗಳು.